ವಿದ್ಯಾರ್ಥಿಗಳಿಗೆ ವಂದನೆಗಳು. ಈಗ ನಾವು ಮುಂದುವರೆದ ಭಾಗವಾಗಿರ್ತಕ್ಕಂತಹ ಗದ್ಯ ಭಾಗದಲ್ಲಿ ಮುಟ್ಟಿಸಿಕೊಂಡವನು ಎಂಬತಕ್ಕಂತಹ ಪಿ ಲಂಕೇಶ್ ಅವರು ಬರೆದಿರುವಂತಹ ಗದ್ಯ ಭಾಗವನ್ನು ಅಧ್ಯಯನ ಮಾಡಿದ್ವಿ. ಈ ತರಗತಿಯಲ್ಲಿ ನಾವು ನೇಮಿಚಂದ್ರ ಅವರು ಬರೆದಿರುವಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬತಕ್ಕಂಥ ಗದ್ಯ ಭಾಗವನ್ನು ನೋಡೋಣ. ಈಗಾಗಲೇ ಹೇಳಿದ್ದೀನಿ ನಾನು, ಪದ್ಯಂ ವದ್ಯಂ ಗದ್ಯಂ ನೃತ್ಯಂ. ಮುದ್ದಣನ ಪತ್ನಿಯಾಗಿರ್ತಕ್ಕಂತಹ ಮನೋರಮ ಒಂದು ಮಾತು ಹೇಳಿದಾಳೆ, ಪದ್ಯಂ ವದ್ಯಂ ಗದ್ಯಂ ನೃತ್ಯಂ ಎನ್ನುವಂತಹ ಮಾತು ಹೇಳಿದಾಳೆ. ಆ ರೀತಿ ನೃತ್ಯಮಪ್ಪ ಗದ್ಯದೊಳಗೆ ಹೇಳು ಅಂತ ಹೇಳ್ತಾಳೆ. ಆ ಭಾಗವನ್ನ ಈ ವರ್ಷ ನಿಮಗೆ ತರಗತಿಗೆ ಇಟ್ಟಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಬಹುದು. ಈಗ ನೇರವಾಗಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ನಾವು ಲೇಖಕರ ವಿಚಾರವನ್ನು ತಿಳ್ಕೊಂಡು ಆನಂತರ ಗದ್ಯ ಭಾಗವನ್ನು ಪ್ರವೇಶ ಮಾಡೋಣ. ಶ್ರೀಮತಿ ನೇಮಿಚಂದ್ರ ಜನನ 16/7/1959. 1959. HAL ನಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂತ HAL ಅಂದ್ರೆ, HAL ನಲ್ಲಿ ಹಿರಿಯ ಇಂಜಿನಿಯರ್ ಆಗಿದ್ದಾರೆ. ತಂದೆ ಶ್ರೀ ಜಿ ಗುಂಡಪ್ಪ, ತಾಯಿ ಶ್ರೀಮತಿ ತಿಮ್ಮಕ್ಕನವರು. ಸ್ತ್ರೀ ಸಂವೇದನೆಯುಳ್ಳ ಕಥೆಗಾರ್ತಿ ಎನಿಸಿರುವ ಇವರು ಉದಯವಾಣಿ ದಿನಪತ್ರಿಕೆಯ ಬದುಕು ಬದಲಿಸಬಹುದು ಎಂಬ ಅಂಕಣ ಬರಹದಿಂದ ಸುಪ್ರಸಿದ್ಧರಾಗಿದ್ದಾರೆ. ಒಂದೊಂದು ಪತ್ರಿಕೆ ಒಂದೊಂದು ವಿಷಯಕ್ಕೆ ಬಹಳ ಪರಿಣಾಮಕಾರಿಯಾದಂತಹ ಸಂದೇಶವನ್ನ ಸಮಾಜಕ್ಕೆ ನೀಡುತ್ತಿದೆ. ವಿದ್ಯಾರ್ಥಿಗಳೇ, ನೀವು ನೋಡಿರ್ಬೋದು, ವಿಜಯ ಕರ್ನಾಟಕದಲ್ಲಿ ಮೊದಲು ಕ್ಷಣ ಮತ್ತು ಆಣಿಮುತ್ತು ಅನ್ನುವಂತ ಒಂದು ಲೇಖನ ಬರ್ತಿತ್ತು. ಒಂದು ಚಿಕ್ಕದಾಗಿರ್ತಕ್ಕಂಥ ಕಥೆ ಬರ್ತಿತ್ತು. ಅದನ್ನ ಕ್ಷಣ ಮತ್ತು ಆಣಿಮುತ್ತು ಅಂತ ಪ್ರಜಾವಾಣಿಯಲ್ಲಿ ಈಗಲೂ ಬರ್ತಾ ಇದೆ ಅಂಕಣಗಳು. ಇದೇ ರೀತಿ ಉದಯವಾಣಿಯಲ್ಲಿ ಇವ್ರದ್ದು ಬದುಕನ್ನು ಬದಲಿಸಬಹುದು ಎನ್ನುವಂತಹ ಲೇಖನ ಬರ್ತಿತ್ತಂತೆ. ನಮ್ಮ ಬದುಕು ಬದಲಿಸಬಹುದು ಎಂಬ ಅಂಕಣ ಭಾಗದಿಂದ ಸುಪ್ರಸಿದ್ಧರಾಗಿದ್ದಾರೆ. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ಒಂದು ಶ್ಯಾಮಲ ಸಂಜೆ ಎಂಬ ಕಥಾ ಸಂಕಲನಗಳನ್ನು ಇವರು ಪ್ರಕಟಿಸಿದ್ದಾರೆ. ನೇಮಿಚಂದ್ರರ ಕಥೆಗಳು ಎಂಬ ಕಥಾ ಸಂಕಲನವನ್ನು ಪ್ರಕಟಿಸಿದ್ದಾರೆ. ನೇಮಿಚಂದ್ರರ ಕಥೆಗಳು ಎಂಬ ಶೀರ್ಷಿಕೆಯಲ್ಲಿ ಇವರ ಸಮಗ್ರ ಕಥೆಗಳು ಬೆಳಕು ಕಂಡಿವೆ. ಥಾಮಸ್ ಆಲ್ವಾ ಎಡಿಸನ್, ನೋವಿಗದ್ದಿದ ಕುಂಚ, ಬೆಳಕಿನೊಂದು ಕಿರಣ, ಮೇರಿ ಕ್ಯೂರಿ ಎಂಬ ಜೀವನ ಚರಿತ್ರೆಗಳನ್ನು, ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆ ಎಂಬೆರಡು ಪ್ರವಾಸ ಕಥನಗಳನ್ನು ನೇಮಿಚಂದ್ರ ರಚಿಸಿದ್ದಾರೆ. ದುಡಿಮ ಹಾದಿಯಲ್ಲಿ ಜೊತೆಗಾಗಿ ನ್ಯಾಯಕ್ಕಾಗಿ ಕಾದ ಭಾಮ್ರಿ ದೇವಿ, ನನ್ನ ಕತೆ, ನಮ್ಮ ಕತೆ, ಬೆಳಗೆರೆ ಜಾನಕಮ್ಮ, ಮಹಿಳಾ ಲೋಕ ಇವು ನೇಮಿಚಂದ್ರರ ಇತರ ಕೃತಿಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 3 ಬಾರಿ ಪಡೆದಿರುವ ನೇಮಿಚಂದ್ರರಿಗೆ ಡಾಕ್ಟರ್ ರಾಮನಾಯಕ ಪ್ರಶಸ್ತಿ, ಶಿವರಾಮ್ ಕಾರಂತ ಪ್ರಶಸ್ತಿ, ಯಾದ್ ವಶೇಂ ಕಾದಂಬರಿಗೆ ಅಕ್ಕ ಪ್ರಶಸ್ತಿ, ಕಥಾ ಸಾಹಿತ್ಯಕ್ಕೆ ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ನ ಇಂದಿರಾತನಯ ಪ್ರಶಸ್ತಿ, ವಿಜ್ಞಾನ ಸಾಹಿತ್ಯ ಮಹಿಳಾ ಅಧ್ಯಯನವನ್ನು ಕುರಿತಂತೆ ಮಂಗಳೂರಿನ ಸಂದೇಶ ಪ್ರಶಸ್ತಿ ಹಾಗೂ ಗದಗದ ಕಲಾಚೇತನ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಸಂದಿವೆ. ಸುಮಾರು 2 ಬಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಅಂದ್ರೆ ಇಷ್ಟೊಂದು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಅಂದ್ರೆ ಅವರ ಬರವಣಿಗೆ ಬಹಳಷ್ಟು ಮನಚಾಗಿದೆ. ಅವರ ಭಾವಶಕ್ತಿ, ಬುದ್ಧಿಶಕ್ತಿ, ಜ್ಞಾನಶಕ್ತಿ ಬಹಳಷ್ಟು ಪೂರ್ಣವಾಗಿದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬಹುದು. ಯಾವುದೇ ಒಂದು ಪ್ರಶಸ್ತಿಯನ್ನು ಪಡೆಯಬೇಕು ಅಂದ್ರೆ ಹಲವಾರು ತೀರ್ಪುಗಾರರು ವಿವಿಧ ಮಜಲುಗಳಲ್ಲಿ ಆಲೋಚನೆಯನ್ನು ಮಾಡಿ, ವಿಮರ್ಶೆಯನ್ನು ಮಾಡಿ ಒಂದು ಪ್ರಶಸ್ತಿಯನ್ನು ಸೂಚಿಸ್ತಾರೆ. ಇವರು ಪಡೆದಿರುವ ಪ್ರಶಸ್ತಿಗಳನ್ನು ನೋಡಿದ್ರೆ, ಒಬ್ಬ ಸ್ತ್ರೀಯಾಗಿ ಸ್ತ್ರೀ ಸಂವೇದನಾಶೀಲ ಸಾಹಿತ್ಯದ ಅಡಿಯಲ್ಲಿ ಬರೆದಂತಹ ಇವರ ಕಥೆಗಳು, ಇವರ ಕೃತಿಗಳು ನಿಜವಾಗ್ಲೂ ಬಹಳಷ್ಟು ಮನೋಜ್ಞವಾಗಿದ್ದಾವೆ. ಹಾಗಾಗಿ ಇಲ್ಲಿಟ್ಟಿರುವಂತಹ ಒಂದು ಲೇಖನ ನಿಮಗೆ ದ್ವಿತೀಯ PUCಯಲ್ಲಿ ಸ್ತ್ರೀ ಸಂವೇದನಾಶೀಲ ಸಾಹಿತ್ಯದ ಅಡಿಯಲ್ಲಿ ಬರುವಂತದ್ದು ಏನಿದೆ ಎನ್ನುವಂಥದ್ದನ್ನು ನೋಡೋಣ. ಪಾಠದ ಆಶಯ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಅದೃಷ್ಟ ದುರಾದೃಷ್ಟಗಳ ಏರಿಳಿತವು ಮನುಷ್ಯನ ಬದುಕಿನಲ್ಲಿ ಸರ್ವೇ ಸಾಮಾನ್ಯ. ಅದೃಷ್ಟ ದುರಾದೃಷ್ಟಗಳ ಏರಿಳಿತವು ಮನುಷ್ಯನ ಬದುಕಿನಲ್ಲಿ ಸರ್ವೇ ಸಾಮಾನ್ಯ. ಕಷ್ಟ ಸುಖಗಳು, ನೋವು ನಲಿವುಗಳು, ಅದೃಷ್ಟ ದುರಾದೃಷ್ಟ ಪ್ರತಿಯೊಬ್ಬನ ಜೀವನದಲ್ಲಿ ಸರ್ವೇ ಸಾಮಾನ್ಯ. ಯಾರ ಸ್ಥಿತಿಯು ಸಮಚಿತ್ತತೆಯಿಂದ ಕೂಡಿರೋದಿಲ್ಲ.
ನೋವು ನಲಿವು ಸಮನಾಗಿರೋದಿಲ್ಲ, ಕಷ್ಟ ನಷ್ಟಗಳು ಸಮನಾಗಿರೋದಿಲ್ಲ, ಅದೃಷ್ಟ ದುರಾದೃಷ್ಟಗಳು ಸಮನಾಗಿರಲ್ಲ, ಏರಿಳಿತದಿಂದ ಕೂಡಿರ್ತದೆ. ಅದಕ್ಕೆ ನಾಗಚಂದ್ರವನ್ನು ಮಾತಾಡ್ತಾನೆ, ಅಬ್ದಿಯುಮ್ಮೋರ್ವೆ ಕಾಲವಶಕ್ಕೂ ಮರ್ಯಾದೆ ಎಂದಾಗ್ತದೆ. ಮನುಷ್ಯನ ಮನಸ್ಸು ಹಾಗೆ, ಒಂದ್ಸಲ ನೋವಿನಿಂದ ತುಳುಕ್ಬೋದು, ಒಂದ್ಸಲ ನಲಿವಿನಿಂದ ತುಳುಕ್ಬಹುದು. ಹೀಗೆ ಅಬ್ದಿಯುಮ್ಮೋರ್ವೆ ಕಾಲವಶಕ್ಕೂ ಮರ್ಯಾದೆ ಎಂದಾಗ್ತದೆ. ಆ ಸಮುದ್ರವೂ ಸಹ ತನ್ನ ಮೇರೆಯನ್ನ ಒಂದೊಂದ್ಸಲ ಬೀರೋದಿಲ್ವೇ? ಹಾಗೆ ನಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ಏರಿಳಿತದೊಂದಿಗೆ ಬರ್ತಾನೆ ಇರ್ತವೆ. ಕಷ್ಟ ಬರ್ತದೆ, ನಷ್ಟ ಬರ್ತದೆ, ನೋವು ಬರ್ತದೆ, ನಲಿವು ಬರ್ತದೆ, ಸಮಾನಾಂತರವಾಗಿ ಇರೋದಿಲ್ಲ ನಮ್ಮ ಜೀವನ. ಅದೃಷ್ಟ ದುರಾದೃಷ್ಟಗಳ ಏರಿಳಿತವು ಮನುಷ್ಯನ ಬದುಕಿನಲ್ಲಿ ಸರ್ವೇ ಸಾಮಾನ್ಯ. ಆದರೂ ಕಷ್ಟ ದುಃಖ ಸೋಲು ನಿರಾಸೆಗಳು ಬಂದಾಗ ಹತಾಶಗೊಂಡ ಮನಸ್ಸು ದುರಾದೃಷ್ಟವನ್ನು ನಿಂದಿಸುವುದೇ ಹೆಚ್ಚು. ಕೆಲವರು ಅದೃಷ್ಟವನ್ನು ನಂಬ್ತಾರೆ, ಕೆಲವರು ಅದೃಷ್ಟವನ್ನು ನಂಬೋದಿಲ್ಲ. ಯಾರೋ ಕೆಲವರು ಬುದ್ಧಿಜೀವಿಗಳು ಹೇಳುವಂತಹ ಮಾತು ಪತ್ರಿಕೆಯಲ್ಲಿ ನಾನು ಓದಿದ್ದೆ, ಅದೃಷ್ಟ ಅನ್ನುವಂಥದ್ದು ಲಿಫ್ಟ್ ಇದ್ದ ಹಾಗೆ ಅಂತ, ಪರಿಶ್ರಮ ಅನ್ನುವಂಥದ್ದು ಮೆಟ್ಟಿಲಿದ್ದ ಹಾಗೆ ಅಂತ. ಯಾವುದೇ ಒಬ್ಬ ವ್ಯಕ್ತಿಯು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದು ಮೆಟ್ಟಿಲುಗಳು, ತನ್ನ ಗುರಿಯನ್ನು ಮುಟ್ಟಬಹುದು. ಅದೃಷ್ಟ ಅನ್ನುವಂಥದ್ದು ಲಿಫ್ಟ್ ಇದ್ದಾಗ ಒಂದೇ ಬಾರಿಗೆ ನಮ್ಮನ್ನ ಮೇಲಕ್ಕೆ ಕೊಂಡೊಯ್ತದೆ. ಆದ್ರೆ ಪರಿಶ್ರಮ ಅನ್ನುವಂಥದ್ದು ನಿಧಾನವಾಗಿ ನಮ್ಮ ಸಾಧನೆಯ ಗುರಿಯತ್ತ ಕೊಂಡೊಯ್ಯೋದು ಸ್ವಲ್ಪ ಸಮಯವನ್ನ ತೆಗೆದುಕೊಳ್ತದೆ. ಹಾಗಾಗಿ ಅದೃಷ್ಟವನ್ನು ನಾವು ಹೊಗಳ್ಕೊಳ್ತೀವಿ, ದುರಾದೃಷ್ಟವನ್ನು ನಿಂದಿಸ್ತೀವಿ. ಪ್ರತಿಯೊಬ್ಬರ ಜೀವನದಲ್ಲಿ ದುರಾದೃಷ್ಟಗಳ ಸಂಖ್ಯೆನೇ ಜಾಸ್ತಿ. ದುರಾದೃಷ್ಟವನ್ನು ನಿಂದಿಸುವುದೇ ಹೆಚ್ಚು. ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲುವ ಕೆಲವು ಆಯ್ಕೆಗಳು ನಮಗೆ ಬದುಕು ಕೊಟ್ಟಿದೆ. ನಿರಾಶೆಯ ಮಡಿಲಿಗೆ ಬೀಳದೆ ಎಚ್ಚರಿಕೆಯ ಎಲ್ಲೆಯಲ್ಲಿ ಬದುಕನ್ನು ಬದಲಿಸಿಕೊಳ್ಳುವ ಸಾಧಿಸುವ ತಾಳ್ಮೆ, ಸಹನೆಗಳ ಅಗತ್ಯವನ್ನು ಪ್ರತಿಪಾದಿಸುವ ಅನುಭವದ ಕಥನವೊಂದು ಇಲ್ಲಿದೆ. ಒಂದು ಚಿಕ್ಕ ಕಥೆ ಇದೆ ಇಲ್ಲಿ. ಅದೃಷ್ಟ ದುರಾದೃಷ್ಟಗಳನ್ನ ನಿಂದಿಸೋದಿಲ್ಲ, ಅದೆಲ್ಲ ನಮ್ಮ ಕೈಯಲ್ಲಿ. ನಾವು ಪರಿಶ್ರಮವನ್ನು ಪಡಬೇಕು, ಅದರಿಂದನೇ ಫಲ. ಒಂದೊಂದ್ಸಲ ಪರಿಶ್ರಮ ಪಟ್ಟು ಫಲ ಸಿಗದೇ ಇಲ್ಲ, ಆವಾಗ ನಾವು ದುಃಖಿಸಬಾರ್ದು. ನಾನು ಪರಿಶ್ರಮವನ್ನು ಪಟ್ಟೆ, ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದೆ, ನನಗೆ ಪ್ರತಿಫಲ ಸಿಗಲಿಲ್ಲ ಅಂತ. ಅದಕ್ಕೆ ಶ್ರೀಕೃಷ್ಣ ಮಾತಾಡ್ತಾನೆ, ಕರ್ಮಣ್ಯೇ ವಾದಿಕಾರಸ್ಥೆ ಮಾಫಲೇಶು ಕದಾಚನ. ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ಮಾಡು, ಫಲಾಫಲವನ್ನು ಭಗವಂತನಿಗೆ ಬಿಡು ಅಂತ. ಹಾಗೆ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಒಂದೊಂದ್ಸಲ ಪರಿಶ್ರಮ ಪಟ್ಟರು ಪ್ರತಿಫಲ ಸಿಗದೇ ಇರಬಹುದು, ಅದು ನಮ್ಮ ದುರಾದೃಷ್ಟ ಅಂದ್ಕೊಳ್ಬೇಕು. ನೇರವಾಗಿ ನಾವು ಕಥೆಗೆ ಇಲ್ಲಿ ಪ್ರವೇಶ ಮಾಡೋಣ. ಏನ್ ಮಾಡಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ ಎಂದಾಗೆಲ್ಲ ನನಗೆ ರೇಗಿ ಹೋಗುತ್ತದೆ. ನಿಜ, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು, ಆದರೆ ಪ್ರಯತ್ನಿಸಬಹುದಲ್ಲ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? 4 ವರ್ಷಗಳ ಹಿಂದೆ ರಜೆಯೆಂದು ಮೈಸೂರಿನ ಅಮ್ಮನ ಮನೆಗೆ ಸಕುಟುಂಬ ಸಮೇತರಾಗಿ ಹೋಗಿದ್ದೆ. ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಹೊಟ್ಟೆಯ ನೋವು, ಅದೆಲ್ಲ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬಟ್ಟೆಯವರೆಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡತೊಡಗಿದರು. ಮಿಷನ್ ಆಸ್ಪತ್ರೆಗೆ ಓಡಿದ್ದಾಯ್ತು. ಸೋನೋಗ್ರಫಿ ಮಾಡಿ 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲಿದೆ ಎಂದು ತಿಳಿಸಿದರು. 2 ದಿನದ ಅನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಯಿತು. ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳುಹಿಸಿದರು. ಮಾತ್ರೆ ತೆಗೆದುಕೊಂಡು ನನ್ನವರು ಮಲಗಿದಂತೆ ನಾನು ಮನೆಯಿಂದ ಹೊರಬಿದ್ದೆ. ಏನ್ ಮಾಡಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ ಎಂದಾಗೆಲ್ಲ ನನಗೆ ರೇಗಿ ಹೋಗುತ್ತದೆ. ಇಲ್ಲಿ ಮಹಿಳಾ ಲೇಖಕಿಯಾಗಿರ್ತಕ್ಕಂಥ ನೇಮಿಚಂದ್ರವರಿಗೆ ಏನ್ ಮಾಡಕ್ಕಾಗುತ್ತೆ, ಎಲ್ಲ ಹಣೆ ಬರ, ಪ್ರತಿಯೊಂದಕ್ಕೂ ಹಣೆ ಬರವನ್ನ, ಅದೃಷ್ಟವನ್ನ, ದುರಾದೃಷ್ಟವನ್ನ ನಿಂದಿಸ್ತಾ ಇರ್ತೀವಿ. ಇದು ನಮ್ಮಿಂದ ನಮ್ಮ ಕೈಲಿಲ್ಲ ಅನ್ನುವಂತಹ ಅಸಹಾಯಕ ಸ್ಥಿತಿಯನ್ನ ನೇಮಿಚಂದ್ರ ಒಪ್ಪೋದಿಲ್ಲ. ಅವ್ರಿಗೆ ತುಂಬಾ ಸಿಟ್ಟು ಬರುತ್ತಂತ. ಅದೃಷ್ಟ ಏನ್ ಮಾಡಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಅಂದಾಗ ಇವ್ರಿಗೆ ಬಹಳಷ್ಟು ಸಿಟ್ಟು ಬರ್ತದಂತೆ. ನನಗೆ ರೇಗಿ ಹೋಗುತ್ತದೆ. ನಿಜ, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು, ಏನೋ ಒಂದು ಆಗ್ತದೆ, ಆದ್ರೆ ಪ್ರಯತ್ನ ಮಾಡಬಹುದಲ್ಲ. ವಿದ್ಯಾರ್ಥಿಗಳಿಗೆ ನಿಮ್ಗೆಲ್ಲರೂ ಗೊತ್ತು, ನಾವು ಈಗ ಕರೋನಾ ಮಹಾಮಾರಿಗೆ ಸಿಲುಕಿದ್ದೀವಿ. ಆಗಬಾರದು ಆಗೋಗಿದೆ. ಪ್ರಪಂಚದಾದ್ಯಂತ ಈ ರೋಗ ಹರಡಿದೆ, ತನ್ನ ಪ್ರಭಾವವನ್ನು ಬೀರಿದೆ. ಸಾಕಷ್ಟು ಜನ ಸಾವು ನೋವಿಗೀಡಾಗಿದ್ದಾರೆ, ಎಷ್ಟೋ ಜನ ರೋಗದಿಂದ ಬಳಲ್ತಾ ಇದ್ದಾರೆ. ಆದರೆ ಅದಕ್ಕೆ ಔಷಧಿಯನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ನಾವು ಮಾಡಬೇಕೇ ಹೊರತು ಎಲ್ಲ ನಮ್ಮ ಹಣೆ ಬರಹ, ನಮ್ಮ ದುರಾದೃಷ್ಟ ಆಗಿದ್ದಾಗಿದೆ ಎನ್ನುವಂತಹ ಮಾತುಗಳಿಂದ ಯಾವ ಲಾಭವೂ ಇಲ್ಲ. ನಾವು ಪ್ರಸ್ತುತ ಸ್ಥಿತಿಯನ್ನೇ ಆಲೋಚಿಸಬಹುದು. ಏನಾದರೂ ಕಂಡುಹಿಡಿಯುವ
ಎಲ್ಲಿ ಕೂರಬಾರ್ದು. ನಮ್ದೇನಿಲ್ಲ, ಎಲ್ಲ ನಮ್ಮ ಕೈಲಿ ಸಾಧ್ಯವಿಲ್ಲ ಅನ್ನುವಂತಹ ಪರಿಭವವನ್ನ ನಾವು ಪಡಬಾರದು. ನಿಜ, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು, ಆದರೆ ಪ್ರಯತ್ನಿಸಬಹುದಲ್ಲ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಎಷ್ಟೋ ಜನ ನತದೃಷ್ಟ ಇದ್ದಾರೆ, ಹಂಗಾರೆ ಅವ್ರು ಬದುಕದೇ ಬೇಡ. ಅದೃಷ್ಟವಂತರು ಮಾತ್ರ ಬದುಕಬೇಕ. ಹಂಗಾರೆ ಅದೃಷ್ಟ ಯಾವುದರಿಂದ ಸಿಗುತ್ತೆ? ಅದೃಷ್ಟ ಎಲ್ಲಿ ಸಿಗ್ತದೆ? ಅದೃಷ್ಟವನ್ನು ತಂದುಕೊಡೋರು ಯಾರು? ಇದೆಲ್ಲ ನಮ್ಮ ಕೈಲಿದೆಯಾ? ಒಂದ್ಸಲ ನಿಧಾನವಾಗಿ ಆಲೋಚನೆ ಮಾಡ್ರಿ. ಬಪ್ಪದು ತಪ್ಪದು, ನಮ್ಗೆ ಒಳ್ಳೇದಾಗಬೇಕಾಗುತ್ತೆ, ಕೆಟ್ಟದಾಗಬೇಕಾಗುತ್ತೆ. ಇದು ಯಾರ ಕೈಲಿಲ್ಲ, ಇದು ಯಾರ ಕೈಲಿಲ್ಲ. 4 ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಸಕುಟುಂಬ ಸಮೇತರಾಗಿ ಹೋಗಿದ್ದೆ. ಇವರು ಫ್ಯಾಮಿಲಿ ಎಲ್ಲ, ರೇಣಿಚಂದ್ರ ಅವರ ಲೇಖಕಿಯರ ಫ್ಯಾಮಿಲಿ ಎಲ್ಲ ಮೈಸೂರಿಗೆ ರಜೆ ಅಂತ ಹೋಗಿದ್ದೆ. ನಿಮ್ಗೆ ಗೊತ್ತು, ಸಾಮಾನ್ಯವಾಗಿ ದಸರಾ ರಜೆ ಮತ್ತು ಬೇಸಿಗೆ ರಜೆ ಅಂತ ಬಿಡ್ತಾರೆ. ದಸರಾ ರಜೆಯಲ್ಲಿ ಮೈಸೂರಿಗೆ ಹೋದ್ರೆ ಅದು ವಿಶೇಷತೆನೇ ಬೇರೆ. ಅಲ್ಲಿ ಚಾಮುಂಡಿ ಹಿಲ್ಸು, ಮೃಗಾಲಯ, ನಂಜನಗೂಡು, ಅರಮನೆ, ಲಲಿತ್ ಮಹಲ್ ಎಲ್ಲ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಪ್ರೇಕ್ಷಣೀಯ ಸ್ಥಳಗಳು ಇರುವಂತಹ ಸ್ಥಳ ಅಂದ್ರೆ ಅದು ಮೈಸೂರು. ಅದು ನಮ್ಮ ಹೆಮ್ಮೆಯ ಮಾಯಾನಗರಿ, ಪ್ರಪಂಚಕ್ಕೆ ನಮ್ಮನ್ನು ಪರಿಚಯಿಸಿಕೊಟ್ಟಂತಹ ಸ್ಥಳ. ಅಂತಹ ಸ್ಥಳಕ್ಕೆ ಇವರು ತಾಯಿಯ ಊರಂತೆ ಸಕುಟುಂಬ ಸಮೇತರಾಗಿ ಹೋಗಿರ್ತಾರೆ. ಆವಾಗ ಒಂದು ಘಟನೆ ಜರುಗುತ್ತದೆ. ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಳಹೊಟ್ಟೆಯ ನೋವು. ಕೆಳಹೊಟ್ಟೆ ಅಂದ್ರೆ ಕಿಬ್ಬೊಟ್ಟೆ ಅಂತೀವಲ್ಲ, ಈ ಒಕ್ಕಳದ ಕೆಳಭಾಗವನ್ನು ಕಿಬ್ಬೊಟ್ಟೆ ಅಂತೀವಿ, ಕೆಳಹೊಟ್ಟೆ ಅಂತೀವಿ. ಒಕ್ಕಳದ ಮೇಲ್ಭಾಗವನ್ನು ಮೇಲ್ಹೊಟ್ಟೆ ಅಂತ ಕರಿತೀವಿ. ಕೆಳಹೊಟ್ಟೆಯಲ್ಲಿ ಹೊಟ್ಟೆ ನೋವು ಅದೆಲ್ಲೋ ಬೆನ್ನ ಹಿಂಬದಿಯಿಂದ ಹುಟ್ಟಿ ಕಿಬ್ಬೊಟ್ಟೆಯವರೆಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡತೊಡಗಿದರು. ಇವರು ರಜೆಗೆ ಮನರಂಜನೆಗೆ ಅಂತ ಹೋಗಿದ್ದಾರೆ. ತಾನೊಂದು ಬಗೆದ್ರೆ ದೇವರೊಂದು ಬಗೆತಾನಂತೆ. ನೀವು ಅನ್ಕೊಂಡಿರ್ಬೋದು, ನಾವು ಇವರು ಹೋಗಿರೋದು ರಜದ ಮನರಂಜನೆಯನ್ನು ಅನುಭವಿಸ್ಲಿಕ್ಕೆ, ರಜೆಯನ್ನು ಅನುಭವಿಸ್ಲಿಕ್ಕೆ ಹೋಗಿದ್ದಾರೆ. ಆದ್ರೆ ಯಾವುದೋ ಒಂದು ವ್ಯಾಧಿ ಅವರನ್ನು ಕಾಡ್ತಾ ಇದೆ. ಕಿಬ್ಬೊಟ್ಟೆಯಿಂದ ಅವರಿಗೆ ನೋವು ಶುರುವಾಗುತ್ತಂತೆ. ಬಹಳಷ್ಟು ನೋವು, ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಮಿಷನ್ ಆಸ್ಪತ್ರೆಗೆ ಓಡಿದಾಯ್ತು. ಅಲ್ಲಿ ಬಹಳ ಪ್ರಖ್ಯಾತವಾಗಿರ್ತಕ್ಕಂತಹ ಅತ್ಯುತ್ತಮ ಔಷಧೋಪಚಾರವನ್ನು ನೀಡುವಂತಹ ಆಸ್ಪತ್ರೆ ಮಿಷನ್ ಆಸ್ಪತ್ರೆಗೆ ಹೋಗ್ತಾರೆ. ಸೋನೋಗ್ರಫಿ ಮಾಡಿ 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡ ಕಲ್ಲಿದೆ ಎಂದು ತಿಳಿಸಿದರು. ಸೋನೋಗ್ರಫಿ ಅಂದ್ರೆ ಮೂತ್ರಪಿಂಡದಲ್ಲಿರುವಂತಹ ಕಲ್ಲುಗಳನ್ನ ಪರೀಕ್ಷಿಸುವಂತಹ ಒಂದು ಯಂತ್ರ. ಅದನ್ನು ಮಾಡಿ 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡದಲ್ಲಿ ಕಲ್ಲಿದೆ ಅಂತ ಸ್ಕ್ಯಾನ್ ಮಾಡಿ ಹೇಳಿದಂತೆ. 2 ದಿನದ ಅನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿ ಆಯಿತು. 2 ದಿನ ಬಿಟ್ಟು ನೋವಿದ್ದಾಗ ಯಾವ ಶಸ್ತ್ರಚಿಕಿತ್ಸೆಯನ್ನು ಮಾಡಲ್ಲ. ವಿದ್ಯಾರ್ಥಿಗಳ ನಿಮ್ಗೆಲ್ಲರೂ ಗೊತ್ತು, ಒಂದು ಹಲ್ಲು ನೋವು ಬಂತು ಅಂದ್ರೆ, ಒಂದು ಹುಡುಗಲ್ಲಿದೆ ಅಂದ್ರೆ ಅದು ನೋವಿನಲ್ಲಿ ಯಾರು ಕೇಳೋದಿಲ್ಲ. ಅದು ನೋವು ಕಡಿಮೆ ಆದ ನಂತರ ನೋವು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಕೇಳ್ತಾರೆ. ಅದೇ ರೀತಿ ನೋವು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಆಪರೇಷನ್ ಮಾಡಿ ಆ ಕಲ್ಲನ್ನ ತೆಗೆದ್ರೆ ಆಯ್ತು, 2 ದಿನ ಬಿಟ್ಕೊಂಡು ಬರ್ರಿ ಅಂತ ಹೇಳಿದ್ರಂತೆ. ಆ ನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿ ಆಯಿತು. ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳುಹಿಸಿದರು. ಡಾಕ್ಟರ್ ನೋವು ಕಡಿಮೆ ಆಗುವಂತಹ ಮಾತ್ರೆಗಳನ್ನು ಕೊಟ್ಟು ಮನೆಗೆ ಕಳಿಸ್ತಾರೆ. ಮಾತ್ರೆ ತೆಗೆದುಕೊಂಡು ನನ್ನವರು ಮಲಗಿದಂತೆ ನಾನು ಮನೆಯಿಂದ ಹೊರಬಿದ್ದೆ. ಇವರಿಗೆ ಕುತೂಹಲ ತಡೆಯಕ್ಕಾಗ್ತಿಲ್ಲ. ಯಾಕಾಯ್ತು ಕಿಡ್ನಿ ಸ್ಟೋನು? ಯಾಕಾಗುತ್ತೆ? ಯಾರ್ಯಾರಿಗಾಗುತ್ತೆ? ಇದರ ದುಷ್ಪರಿಣಾಮಗಳೇನು? ಅದನ್ನು ತಿಳಿಯುವ ಕುತೂಹಲ ಇವರಿಗೆ ಬಹಳ ಇತ್ತು. ಇವರು ನಮ್ಮ ಗಂಡನನ್ನ ಮನೆಗೆ ರವಾನಿಸಿ ಅಲ್ಲಿಂದ ಇವರು ಮನೆಯಿಂದ ಹೊರಗೆ ಹೋಗ್ತಾರೆ ಈ ಕಿಡ್ನಿ ಸ್ಟೋನ್ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಬೇಕಿತ್ತು. ಅಯ್ಯೋ, ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ. ಅವರವರ ಅದೃಷ್ಟ, ಇಂಥ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ. ಯಾರೋ ಕೆಲವರು ಹೇಳ್ತಾರೆ ಎಲ್ಲ ಅವರು ಪಡ್ಕೊಂಬಂದಿದ್ದು, ನಮ್ಮ ಕೈಲಿ ಏನಿದೆ ಅನ್ನುವಂತ ಭಗವಂತನ ಇಚ್ಛೆ ಅಂತಾರೆ. ದೇವರು ಕಿಡ್ನಿ ಸ್ಟೋನ್ ಮಾಡ್ತಾನ? ದೇವರನ್ನ ಯಾಕೆ ದೂರ್ತೀರಾ? ದೇವ್ರ ಬಗ್ಗೆ ದೇವ್ರ ಮೇಲೆ ಯಾಕೆ ಭಾರ ಹಾಕ್ತೀರಾ? ಎಷ್ಟೋ ಜನ ಹಿಂಗೆ, ಭಾರತದ ಜನಸಂಖ್ಯೆ ಹೆಚ್ಚಿದೆ, ನೀವು ಸ್ವಲ್ಪ ಕಡಿತಗೊಳಿಸಿ, ನಿಮ್ ಜವಾಬ್ದಾರಿ ಕಡಿಮೆ ಮಾಡುವಂಥದ್ದು, ಸೌಲಭ್ಯಗಳು ಎಲ್ರಿಗೂ ಸಿಗೋದಿಲ್ಲ, ಸಂಪನ್ಮೂಲಗಳು ದುರ್ಬಳಕೆ ಆಗ್ತದೆ ಅಂತ ನಾನಾ ರೀತಿಯಲ್ಲಿ ಹೇಳ್ತಾರೆ. ಕೆಲವರು ಹಳ್ಳಿಗಳಲ್ಲಿ ಹೇಳ್ತಾರೆ ನಮ್ಮ ಕೈಲಿ ಏನಿದೆ, ಭಗವಂತ ಕೊಡ್ತಾನೆ, ಮಕ್ಕಳಾಗ್ತವೆ, ಅದಕ್ಕೆ ನಾವು ಜವಾಬ್ದಾರರು ಅನ್ನುವಂಥ ಅಸಹನೆಯ ಮಾತುಗಳನ್ನು ಹೇಳ್ತಾರೆ. ಬಹಳ ಸಾರಸಗಟಾಗಿ ತಳ್ಳಿ ಆಗ್ತದೆ. ಇದೆಲ್ಲ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದ್ರೆ ತಪ್ಪಲ್ವಾ? ಪ್ರತಿಯೊಂದು ನಮ್ಮ ಇಚ್ಛೆಗೆ ಅನುಗುಣವಾಗಿ ನಡೀತದೆ, ನಮ್ಮ ಇಚ್ಛೆಗೆ ಒಳಪಟ್ಟಿರ್ತದೆ. ಮಕ್ಕಳನ್ನ ಹೆಚ್ಚು ಪಡೆಯೋದು, ಕಡಿಮೆ ಪಡ್ಕೊಳ್ಳೋದು ನಮ್ಮ ಒತ್ತಾಸೆಯಿಂದ ಕೂಡಿರ್ತದೆ. ನಾವು ಅದನ್ನು ಆಲೋಚನೆ ಮಾಡಬೇಕು. ನನ್ನ ಆದಾಯ ಎಷ್ಟಿದೆ, ನನ್ನ ದುಡಿಮೆ ಎಷ್ಟಿದೆ,
ನನಗೆ ಎಷ್ಟು ಮಕ್ಕಳು ಸಾಕು, ಭಾರತದ ಜನಸಂಖ್ಯೆ ಹೆಚ್ಚಿದೆ, ಒಂದು ಸಾಕು ಎರಡು ಬೇಕು ಅನ್ನುವಂತ ಒಂದು ಯಾವ್ದಾದ್ರು ಒಂದು ತತ್ವವನ್ನು ಇಟ್ಕೊಂಡು ಯಾವ್ದಾದ್ರು ಒಂದು ಪ್ಲಾನ್ ಅನ್ನು ಅಳವಡಿಸಿಕೊಳ್ಬೇಕು. ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಿತ್ತು. ಅಯ್ಯೋ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಇಲ್ಲ, ಅವರವರ ಅದೃಷ್ಟ, ಇಂಥ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ. ಅವರು ಉಡಾಫೆಯ ಮಾತುಗಳನ್ನು ಮಾಡ್ತಾರೆ, ಕೆಲವನ್ನ ಅವರು ಕೇಳ್ತಾರೆ ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಅಂತ ಅದ್ರ ಬಗ್ಗೆ ತಿಳ್ಕೋಬೇಕು. ನನಗನ್ಸುತ್ತೆ ಡಾಕ್ಟರ್ನೇ ಕೇಳಿದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಡೋರು, ಆದ್ರೆ ಅವ್ರಿಗೆ ಮನೆಗೆ ಬಂದ ನಂತರ ಅಕ್ಕಪಕ್ಕದ ಮನೆಯವ್ರನ್ನ ಕೇಳಲಿಕ್ಕೆ ಉತ್ತರ ಯಾಕಾಗುತ್ತೆ. ಕೆಲವರು ಅಂತಾರೆ ಅದು ಅದೃಷ್ಟ ದುರಾದೃಷ್ಟ, ಇಂಥ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ. ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ, ಮನೆಯಲ್ಲಿ ನಿಮಗೆ ಏನಾದ್ರು ಕಿಡ್ನಿ ಸ್ಟೋನ್ ಆಗಿತ್ತಾ, ಕಿಡ್ನಿ ಸ್ಟೋನ್ ಬಗ್ಗೆ ಗೊತ್ತಾ, ಯಾಕಾಗುತ್ತೆ ಅಂತ ಕೇಳ್ತಾರೆ. ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಆಗಿತ್ತು ಎಂದು ಹೇಳಿ ಅವರ ಮನೆಗೆ ಹೋದೆ. ಅಲ್ಲಿ ಎದುರು ಮನೆ ಕಮಲಮ್ಮ ಟೀಚರ್ ಇರ್ತಾರೆ, ಅವರಿಗೆ ಕಿಡ್ನಿ ಸ್ಟೋನ್ ಆಗಿರುತ್ತಂತೆ, ಅವ್ರ ಮನೆಗೆ ಹೋಗ್ತಾರೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಆಗೋದು ಕಡಿಮೆ, ಇದು ಬಹಳ ಕಡಿಮೆ ಕೇಸ್ಗಳು. ಅದರಲ್ಲಿ ಕಮಲಮ್ಮ ಮೇಡಮ್ಗಾಗಿತ್ತಂತೆ. ಯಾಕಾಗಿತ್ತು, ಹೇಗಾಯ್ತು, ಅದರಿಂದ ಪರಿಹಾರವನ್ನು ಏನು ಸೂಚಿಸಿಕೊಂಡ್ರು ಅನ್ನುವಂಥದ್ದು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದ್ದೆ, ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದೆ. ಸಾಮಾನ್ಯವಾಗಿ ಗಂಡಸರಿಗೆ ಬರುತ್ತಂತೆ ಇದು, ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳ್ತಾರೆ. ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ, ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂದಿರುಗಿ ಬರುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ಇವತ್ತು ನೋಡಿರ್ಬೋದು, ಪ್ರತಿ ಶಾಲೆ ಕಟ್ತಾರೆ, ಶಾಲೆ ಎಲ್ಲಿರುತ್ತೋ ಅಲ್ಲಿ ಶೌಚಾಲಯಗಳಿರ್ತಾರೆ. ಹಿಂದೆಲ್ಲ ಶಾಲೆಗಳಿರುವಂತಹ ಸ್ಥಳಗಳಲ್ಲಿ ಶೌಚಾಲಯಗಳಿರಲಿಲ್ಲ. ವಿದ್ಯಾರ್ಥಿಗಳೇ, ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ, ಜನನಿಬಿಡ ಸ್ಥಳಗಳಲ್ಲಿ ಏನಿಲ್ಲದ್ರು ಒಂದು ನೆರಳಿಲ್ಲದ್ರು ಶೌಚಾಲಯ ಇರಬಹುದು, ಬಿಸಿಲಲ್ಲಿ ನಿಂತ್ಕೋಬಹುದು. ಆದ್ರೆ ಶೌಚಾಲಯ ಇಲ್ಲೇ ಇದ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಅದನ್ನು ತಡೆದುಕೊಳ್ಳೋದ್ರಿಂದ ದುಷ್ಪರಿಣಾಮಗಳು ಬಹಳಷ್ಟು ಆಗ್ತವೆ. ಮೂತ್ರವನ್ನು ಸರಿಯಾದ ಸಮಯದಲ್ಲಿ ಮಾಡದೇ ಇದ್ರೆ ಬಹಳಷ್ಟು ತೊಂದರೆ ಆಗ್ತದೆ. ಅದು ಬೇರೆ ರೀತಿಯ ಪರಿಣಾಮವನ್ನು, ಅಡ್ಡ ಪರಿಣಾಮಗಳನ್ನು ಬೀರ್ತದೆ. ಇವರ ಶಾಲೆಯಲ್ಲಿ ಶೌಚಾಲಯ ಇರಲಿಲ್ಲಂತೆ. ಮನೆಯಲ್ಲಿ ಬೆಳಿಗ್ಗೆ ಶೌಚಾಲಯಕ್ಕೆ ಹೋದ್ರೆ ಮತ್ತೆ ಸಂಜೆವರೆಗೂ ಜಲಬಾಧೆಯನ್ನು ತಡಿಬೇಕಾಗಿತ್ತಂತೆ. ನಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ನೋಡಿ, ಎಂತಹ ತಪ್ಪನ್ನ ಮಾಡ್ತೀವಿ ನಾವು ವಿದ್ಯಾವಂತರಾಗಿರುವಂತವ್ರು, ಎಂತಹ ತಪ್ಪು ಮಾಡ್ತೀವಿ. ನೀರು ಕುಡಿದ್ರೆ ಶೌಚಾಲಯಕ್ಕೆ ಹೋಗ್ಬೇಕಾಗುತ್ತೆ ಅಂತ ನೀರನ್ನೇ ಕುಡಿತಿರಲಿಲ್ಲ. ಸರಿಯಾಗಿ ನೀರು ಕುಡಿದೇ ಇದ್ರೆ ನಾವು ತಿನ್ನಂತ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ, ಅದರ ಕಲ್ಮಶಗಳೆಲ್ಲ ಈಚೆ ಬರೋದಿಲ್ಲ, ಬಹಳಷ್ಟು ಅಡ್ಡ ಪರಿಣಾಮ ಆಗ್ತದೆ. ನಮಗೆ ನೀರು ಬೇಕು, ಎಷ್ಟು ಆಹಾರವನ್ನು ತಿಂತೀವೋ ಅಷ್ಟು ನೀರನ್ನು ಕುಡಿಬೇಕು, ದಿನಕ್ಕೆ ಇಂತಿಷ್ಟು ನೀರನ್ನು ಕುಡಿಬೇಕು ಅಂತ ವೈದ್ಯರು ಹೇಳ್ತಾನೆ ಇರ್ತಾರೆ. ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ತಿಳಿದು ಬಂತು. ಒಂದ್ಸಲ ಬಹಳಷ್ಟು ನೋವು, ನೀರನ್ನ ಕಡಿಮೆ ಕುಡಿದ್ರಿಂದ, ಇವರು ಸರಿಯಾಗಿ ಶೌಚಾಲಯವನ್ನು ಬಳಸದೇ ಇದ್ದಿದ್ರಿಂದ ಇವರಿಗೆ ಕಿಡ್ನಿ ಸ್ಟೋನ್ ಆಯ್ತು. ಇವರು ಹಾಸ್ಪಿಟಲ್ಗೆ ಹೋಗ್ತಾರೆ, ಅವರು ಆಪರೇಷನ್ ಮಾಡಬೇಕು, ಕಿಡ್ನಿಯಲ್ಲಿ ಸ್ಟೋನ್ ಇದೆ ಅಂತ ಹೇಳ್ತಾರೆ. ಹೆರಿಗೆ ನೋವನ್ನು ಮೀರಿಸಿದ ನೋವಿಂದ ಬೊಬ್ಬೆ ಇಟ್ಟರು. ಯಾವ ನೋವನ್ನು ಬೇಕಾದ್ರೂ ತಡ್ಕೋಬಹುದು ವಿದ್ಯಾರ್ಥಿಗಳೇ. ಕಿಡ್ನಿ ಸ್ಟೋನ್ ಆದ್ರೆ ಆ ಸ್ಟೋನ್ ಅನ್ನ ನೋವನ್ನು ತಡ್ಕೊಳ್ಳೋದಕ್ಕಾಗಲ್ಲ. ಹೆರಿಗೆ ನೋವಿಗಿಂತ ಹಿರಿದಾಗಿರ್ತಕ್ಕಂತಹ ನೋವನ್ನು ನಾವು ಇಲ್ಲಿವರೆಗೂ ಕಣ್ಣು ನೋವು, ಹಲ್ಲು ನೋವು, ಬಹಳಷ್ಟು ಕಿವಿ ನೋವು ಬಹಳಷ್ಟು ಅಪಾಯಕಾರಿ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಈ ಕಿಬ್ಬಟ್ಟೆಯಲ್ಲಿ ಬರುವಂತಹ ನೋವು ಹೆರಿಗೆ ನೋವಿಗಿಂತ ಅತ್ಯಂತ ಹೆಚ್ಚು ಅಪಾಯಕಾರಿ ಅಂತೆ. ಇಷ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ತಿಳಿದು ಬಂತು. ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು. ವೈದ್ಯರು ಹೇಳಿದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು. ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲುಗಳು ಕಾಣಿಸಿರಲಿಲ್ಲ. ವೈದ್ಯರು ಹೇಳುವಂತಹ ಸಲಹೆಗಳನ್ನ ಚಾಚೂ ತಪ್ಪದೆ ನಾವು ಅನುಸರಿಸಿದ್ರೆ ನಾವು ಆರೋಗ್ಯವಾಗಿರ್ತೀವಿ, ರೋಗದಿಂದ ದೂರ ಇರಬಹುದು. ವೈದ್ಯರ ಮಾತುಗಳನ್ನು ತಿರಸ್ಕಾರ ಮಾಡಿದ್ರೆ, ಸರಿಯಾಗಿ ಅನುಸರಿಸದೇ ಇದ್ರೆ ನಾವು ಮತ್ತೆ ರೋಗಗಳಿಗೆ ತುತ್ತಾಗ್ತಾ ಇರ್ತೀವಿ. ಎಲ್ಲ ಹೇಳ್ತಾರೆ, ಪತ್ರಿಕೆಗಳನ್ನೆಲ್ಲ ಹೇಳಿದ್ದಾರೆ, ಕರೋನಾ ಮಹಾಮಾರಿ ಇದೆ, ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ಕೈಗಳಿಗೆ ಸ್ಯಾನಿಟೈಸರ್ ಹಾಕಿ, ಸಾಮಾಜಿಕ ಅಂತರವನ್ನು ಕಾಪಾಡಿ ಎಲ್ಲರೂ ಹೇಳ್ತಾರೆ. ದೂರದರ್ಶನಗಳಲ್ಲಿ, ಪತ್ರಿಕೆಗಳಲ್ಲಿ, ಮತ್ತೆ ಭಿತ್ತಿಪತ್ರಗಳಲ್ಲಿ,
ಕರಪತ್ರಗಳಲ್ಲಿ ಎಲ್ಲವರಲ್ಲೂ ಇರ್ತದೆ. ಆದ್ರೆ ಜನ ಅದನ್ನು ಉಪೇಕ್ಷೆ ಮಾಡ್ತಾರೆ. ಆದ್ರಿಂದ ರೋಗಕ್ಕೆ ತುತ್ತಾಗುವಂತ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕಿ ಸ್ಯಾನಿಟೈಸರ್ ಅನ್ನು ಬಳಸಿ ಸಾಮಾಜಿಕ ಅಂತರವನ್ನು ಕಾಪಾಡಿದ್ರೆ ಈ ರೋಗವನ್ನು ದೂರ ಇಡಬಹುದು. ಆದ್ರೆ ಅದು ಅರಿವು ಪ್ರತಿಯೊಬ್ಬರಿಗೂ ಮುಟ್ಟಿದೆ. ಆದ್ರೆ ಅದನ್ನು ಉಪೇಕ್ಷೆ ಮಾಡುವಂತ ಜನರೇ ಹೆಚ್ಚು ನಾವು ನೋಡ್ತೀವಿ. ಅಲ್ಲೇ ಸಂತೆಗಳನ್ನು ಮಾಡ್ತಾ ಇದ್ದಾರೆ, ಸಿನಿಮಾ ಥಿಯೇಟರ್ಗಳನ್ನು ತೆಗಿತಾ ಇದ್ದಾರೆ, ಜನಗಳು ಸಾಮಾಜಿಕ ಅಂತರ ಇಲ್ಲ, ಬಸ್ಗಳಲ್ಲಿ ತುಂಬುತ್ತಾ ಇದ್ದಾರೆ ಜನಗಳನ್ನ. ಅವರಿಗೆ ಅರಿವೇ ಇಲ್ಲ, ಅದು ರೋಗಕ್ಕೆ ತುತ್ತಾಗಬೇಕಾಗುತ್ತೆ. ಈ ತರ ಇಲ್ಲಿ ಕಮಲಾ ಮೇಡಮ್ ಅವರು ವೈದ್ಯರ ಸಲಹೆ ಅಂದ್ರೆ ಒಳ್ಳೆ ಚೆನ್ನಾಗಿ ನೀರು ಕುಡಿದು ಅವರ ಶೌಚಾಲಯಕ್ಕೆ ಹೆಚ್ಚು ಹೋಗಿ ಕಿಡ್ನಿ ಸ್ಟೋನ್ ನಿಂದ ಪಾರಾದರು. ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು. ಅವರ ಎದುರು ಮನೆ ಕಮಲಮ್ಮ ಮನೆಯವರ ವಿಚಾರ ಇಷ್ಟೆಲ್ಲ ಆಯ್ತು. ಅಂದ್ರೆ ಮೂತ್ರಪಿಂಡದಲ್ಲಿ ಕಲ್ಲು ಯಾಕಾಗುತ್ತೆ ಅಂದ್ರೆ ಹೆಚ್ಚು ನೀರು ಕುಡಿದೇ ಇದ್ರೆ ಆಗ್ತದೆ ಅನ್ನುವಂತಹದ್ದು ವಿಚಾರ ನಮ್ಗೆ ಗೊತ್ತಾಯ್ತು. ಇನ್ನೊಬ್ರು ಪಕ್ಕದ ಮನೆಯಲ್ಲಿ ಇನ್ನೊಬ್ರು ಕಿಡ್ನಿ ಸ್ಟೋನಿನ ರೋಗಿ ಇದ್ರಂತೆ. ಅವರ ವಿಚಾರವನ್ನು ತಿಳ್ಕೊಳಕ್ ಹೋಗ್ತಾರೆ. ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದೆ. ಅವ್ರ ಮನೆಗೂ ಹೋಗ್ತಾರೆ. ಓ, ಈಗದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದರು. ಒಕ್ಕಳ ಭಾಗಕ್ಕೆ ಕಿಡ್ನಿ ಇರುವಂತಹ ಜಾಗದಲ್ಲಿ ಕೊಯ್ದು ಆ ಕಲ್ಲನ್ನ ತೆಗೆದಿದ್ದಾರೆ. ಈಗೇನು ಅದೇ ದೊಡ್ಡ ಆಪರೇಷನ್ ಅಲ್ಲಮ್ಮ, ಎಷ್ಟು ಸಲ ಬೇಕಾದ್ರೂ ತೆಗಿಬಹುದು ಅಂತ ಅಂಗಿ ಎತ್ತಿ ಕಿಬ್ಬೊಟ್ಟೆ ಹತ್ರ ಇರುವಂತಹ ಆಪರೇಷನ್ ಮಾಡಿದ ಮಾರ್ಕ್ಗಳನ್ನು ತೋರಿಸ್ತಾರೆ. ನನಗನ್ಸುತ್ತೆ 4 ಬಾರಿ ಮಾಡಿಸಿದಾರಂತ ಆಪರೇಷನ್. ವಿದ್ಯಾರ್ಥಿಗಳು ಸರಿಯಾಗಿ ಗಮನಿಸಲಿ. ನಾವು ಏನಾದ್ರೂ ವೈದ್ಯರನ್ನ ನಿರ್ಲಕ್ಷಿಸಿದ್ರೆ, ವೈದ್ಯರ ಸಲಹೆಯನ್ನು ನಿರ್ಲಕ್ಷಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಇಲ್ಲ. ಮುದ್ದೇಗೌಡರು ಕಿಡ್ನಿ ಸ್ಟೋನ್ ಆಪರೇಷನ್ 4 ಸಲ ಮಾಡಿಸಿದ್ದಾರೆ ಅಂದ್ರೆ ಅವ್ರ ಹಣ ಎಷ್ಟು ಖರ್ಚಾಗಿದೆ, ಆಪರೇಷನ್ ಮಾಡಿದ ಜಾಗ ಎಷ್ಟು, ಅವ್ರಿಗೆ ಎಷ್ಟು ನೋವಾಗಿರ್ಬೇಕು, ಅವ್ರಿಗೆ ಎಷ್ಟು ಹಣ ಖರ್ಚಾಗಿರ್ಬೇಕು, ಸಮಯ ಎಷ್ಟು ವ್ಯಯವಾಗಿದೆ. ಇವರು ವೈದ್ಯರ ಸಲಹೆಗಳನ್ನು ಯಾಕೆ ಅನುಸರಿಸಲಿಲ್ಲ? ಅದರ ದುಷ್ಪರಿಣಾಮ ಇಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದರು. 2 ದೊಡ್ಡದಾಗಿ ಕೊಯ್ದ ಗಾಯದ ಕುರಿತು, 2 ಸಣ್ಣದು. ಮೊದಲೆಲ್ಲ ಈಗ ಕತ್ತರಿಸುತ್ತಿದ್ದರು, ಈಗ ನೋಡಿ ಲೇಸರ್ ಬಂದು ತುಂಬಾ ಸುಲಭ ಹೇಳಿದರು. ಅಲ್ಲ, ಅಷ್ಟು ಬಾರಿ ಕಲ್ಲು ಫಾರ್ಮ್ ಆಯ್ತು ಕೇಳಿದೆ. ಅಯ್ಯೋ, ಒಮ್ಮೆ ಬಂದ್ಮೇಲೆ ಆಗ್ತಾನೆ ಇರುತ್ತೆ, ಏನ್ ಮಾಡಕ್ಕಾಗುತ್ತೆ, ಉದಾಸೀನದಿಂದ ಹೇಳಿದರು. ವೈದ್ಯರು ಹೇಳಿರ್ತಾರೆ ಹೆಚ್ಚು ನೀರು ಕುಡಿರಿ, ಕಿಡ್ನಿ ಸ್ಟೋನ್ ಆಗೋದಿಲ್ಲ ಅಂತ. ಆದ್ರೆ ಇವರು ನೀರನ್ನು ಸರಿಯಾಗಿ ಕುಡಿಯದೆ ಪುನಃ ಕಿಡ್ನಿ ಸ್ಟೋನ್ ಆಗ್ತದೆ. ಅದನ್ನ ಇವರು ನನ್ನ ನಿರ್ಲಕ್ಷ್ಯ ಅಂತ ಹೇಳ್ತಾ ಇಲ್ಲ. ಏನ್ ಮಾಡಕ್ಕಾಗುತ್ತೆ, ನಮ್ ಕೈಲಿ ಏನಿದೆ ಎಲ್ಲ ನಮ್ಮ ದುರಾದೃಷ್ಟ ಅಂತ ರೋಗವನ್ನು ತಮ್ಮ ಮೇಲೆ ಹೇಳ್ಕೊಂಡು ತಮ್ಮ ನಿರ್ಲಕ್ಷ್ಯದಿಂದ ಬಂದಿದೆ ಅನ್ನುವಂತ ಒಂದು ಸಣ್ಣ ವಿಚಾರನೂ ಮನಸ್ಸಿಗೆ ಹೋಗ್ತಾ ಇಲ್ಲ. ಏನ್ ಮಾಡೋದು, ನಮ್ ದುರಾದೃಷ್ಟ, ಕಿಡ್ನಿ ಸ್ಟೋನ್ ಆಗೋದು ಯಾರು ತಡೆಯಕ್ಕಾಗುತ್ತೆ, ನಮ್ ದೇಹದ ಸ್ಥಿತಿನೇ ಹಂಗೆ ಅಂತ ಬಹಳ ಉದಾಸೀನದಿಂದ ಹೇಳ್ತಾರೆ. ನೀರು ಕುಡಿದ್ರೆ ಆರೋಗ್ಯಕ್ಕೆ ಬರುತ್ತೆ ಅಂತಾರೆ. ನಾನು ಹೇಳಿದೆ, ಅಯ್ಯೋ ಅದೆಲ್ಲ ಪಥ್ಯ ಯಾರು ಮಾಡಕ್ಕಾಗುತ್ತೆ, ಬಾಳ್ ತಿನ್ಬೇಡಿ, ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ, ಸದಾ ನೀರು ಕುಡಿರಿ ಅಂತಾರೆ. ಅದೆಲ್ಲ ಆಗೋ ಮಾತಲ್ಲ ಬಿಡಿ ಎಂದು ತಲೆ ಕೊಡಗಿದರು. ಬಾಡ ಊಟ ಮಾಡಬಾರ್ದಂತೆ, ಕಿಡ್ನಿ ಸ್ಟೋನಿಗೆ ಹೆಚ್ಚು ಊಟ ಮಾಡಬಾರ್ದು. ಆನಂತರ ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡ್ರಿ ಅಂತ, ಹಾಲು ಮತ್ತಿತರ ಪದಾರ್ಥಗಳನ್ನ ಸೇವಿಸಬೇಡ್ರಿ ಅಂತ ಹೇಳ್ತಾರೆ. ಅದರಿಂದ ದೂರ ಇರಬೇಕಾಗುತ್ತೆ. ಹಂಗೆ ಹೇಳ್ತಾರೆ, ಸದಾ ನೀರು ಕುಡಿರಿ ಅಂತಾರೆ. ಅದೆಲ್ಲ ಆಗೋ ಮಾತಲ್ಲ ಬಿಡಿ. ನೀರು ನಮಗೆ ಪ್ರಕೃತಿ ದತ್ತವಾಗಿ ಸಿಕ್ಕಿರುವಂತಹ ಎಂದು ಕರಗದ ಸಂಪನ್ಮೂಲ ಅಂದ್ರೆ ನೀರು. ಆ ಸಂಪನ್ಮೂಲವನ್ನ ನಮ್ಮ ಹತ್ರ ಇರುವಂತಹ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಆ ನೀರನ್ನು ಕುಡಿಲಿಕ್ಕೂ ಯೋಚನೆ ಮಾಡ್ತಾರೆ ಅಂದ್ರೆ ಇವರು ಎಂತಹ ವ್ಯಕ್ತಿ ಅನ್ನೋದು ಇದರಿಂದಲೇ ಗೊತ್ತಾಗ್ತದೆ. ಅದೆಲ್ಲ ಆಗೋ ಮಾತಲ್ಲ ಬಿಡಿ ಎಂದು ತಲೆ ಕೊಡಗಿದರು. ಹಿಂತಿರುಗಿ ಬಂದು ಕೀರ್ತಿಗೆ ಹೇಳಿದೆ, ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ. ಕಮಲಮ್ಮ ಮೇಡಮ್ ಹತ್ರ ಹೋದ್ರು, ಅವರ ವಿಚಾರಗಳನ್ನೆಲ್ಲ ತಿಳ್ಕೊಂಡ್ರು, ಕಿಡ್ನಿ ಸ್ಟೋನಿಗೆ ಕಾರಣ ಏನು ಅಂತ ತಿಳ್ಕೊಂಡ್ರು, ಆಪರೇಷನ್ ಆದ್ಮೇಲೆ ಅವರು ಇರುವಂತಹ ಸ್ಥಿತಿ, ಅವರು ಅನುಸರಿಸುತ್ತಿರುವಂತಹ ನೀತಿ ನಿಯಮಗಳ ಬಗ್ಗೆ ತಿಳ್ಕೊಂಡ್ರು, ಹೇಳಿ. ಆ ನಂತರ ಮುದ್ದೇಗೌಡರ ಹತ್ರ ಹೋದ್ರು. ಅವರ ಉದಾಸೀನತೆಯಿಂದ ಅವರು ತಂದುಕೊಂಡಿದ್ದ ನೋವನ್ನ, ಅವರ ಸ್ಥಿತಿಗತಿಗಳನ್ನ ಸಚಿತ್ರವಾಗಿ ವಿವರಿಸಿದರು. ನೋಡು ಕೀರ್ತಿ, ಇವರ ಗಂಡನ ಹೆಸರು ಕೀರ್ತಿ, ನೋಡು ಕೀರ್ತಿ, ನಿನ್ನ ಮುಂದೆ 2 ಆಯ್ಕೆಗಳಿವೆ. ಕಮಲಮ್ಮ ಮೇಡಮ್ ತರ ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಂಡು ಹೆಚ್ಚು ನೀರು ಕುಡಿದು ಕಿಡ್ನಿ ಸ್ಟೋನ್ ನಿಂದ ದೂರ ಇರೋದು,
ಕಳೆಯುವಂಥದ್ದು. ಇವೆರಡು ಆಯ್ಕೆಗಳಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀಯ ನಿನಗೆ ಬಿಟ್ಟಿದೆ. ಇಲ್ಲಿ ಕಮಲಮ್ಮ ಮೇಡಮ್ ತರಹ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು, ಮೊಳದದ್ದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದು ಕಡಿಮೆ ಮಾಡು. 8 ಮಿಲಿಮೀಟರ್ ಕಲ್ಲು ಈಗ ಕರಗೋದು ಕಷ್ಟ, ಆದರೆ ಇದೇ ಮೊದಲ ಮತ್ತು ಕೊನೆಯ ಆಪರೇಷನ್ ಆಗ್ಬೇಕು. ಈಗಿನಿಂದ ನೀರು ಕುಡಿಯೋಕೆ ಶುರು ಮಾಡೋಣ, ಎಳ್ನೀರು ತರ್ತೀನಿ ಎಂದು ಹೊರಟೆ. ಇವರು ವಿದ್ಯಾವಂತರು, ಬುದ್ಧಿವಂತರು, ನಿಜವಾಗ್ಲೂ ಗಂಡ ಹೆಂಡತಿಗೆ ಬುದ್ಧಿ ಹೇಳಬೇಕು. ಆದ್ರೆ ಇಲ್ಲಿ ಲೇಖಕರಾಗಿರ್ತಕ್ಕಂತಹ ನೇಮಿಚಂದ್ರ ಬಹಳ ವಿದ್ಯಾವಂತರು, ಬುದ್ಧಿವಂತರು, ವಿಷಯವನ್ನು ಸಂಗ್ರಹಿಸಿ ಸತ್ಯಾಂಶಗಳನ್ನು ಹೊರತೆಗೆದು ಗಂಡನಿಗೆ ತಿಳಿ ಹೇಳ್ತಾರೆ. ನೋಡು, ಹೆಚ್ಚು ನೀರು ಕುಡಿ, 8 ಮಿಲಿಮೀಟರ್ ಕಲ್ಲಿದೆ, ಅದು ಕರಗೋದು ಕಷ್ಟ, ಇನ್ಯಾವತ್ತೂ ಈ ತರ ಮಾಡ್ಕೋಬಾರ್ದು, ದೂರ ಇರಬೇಕು. ನಾನು ಎಳ್ನೀರು ತರ್ತೀನಿ ನಿನಗೋಸ್ಕರ, ನೀನು ಹಾಲು ಕುಡಿಯೋದು ಕಡಿಮೆ ಮಾಡು, ನೀರು ಕುಡಿಯೋದು ಜಾಸ್ತಿ ಮಾಡು ಅಂತ ಹೇಳಿ ಹೋಗ್ತಾರೆ. 8 ಮಿಲಿಮೀಟರ್ ಕಲ್ಲು ಕರಗೋದು ಕಷ್ಟ, ಆದರೆ ಇದೇ ಮೊದಲ ಮತ್ತು ಕೊನೆಯ ಆಪರೇಷನ್ ಆಗಬೇಕು. ಈಗಿಂದಲೇ ನೀರು ಕುಡಿಯೋಕೆ ಶುರು ಮಾಡೋಣ, ಎಳ್ನೀರು ತರ್ತೀನಿ ಎಂದು ಹೊರಟೆ. ಅದೆಲ್ಲ ಆಮೇಲೆ ಆರಂಭಿಸೋಣ. ಈಗ ಕುಡಿದ ತಕ್ಷಣ ಕಲ್ಲೇನು ಕರಗೋಲ್ಲ. ಬೇಸರದಿಂದ ಕೀರ್ತಿ ಹೇಳಿದ್ರು, ಇವತ್ತು ಬಂದ ತಕ್ಷಣ ನಾನು ಮೊಳದದ್ದ ನೀರು ಕುಡಿದ್ಬಿಟ್ರೆ ಕಲ್ಲು ಹೋಗ್ಬಿಡುತ್ತಾ? ಅದು ಇರೋ ಕಲ್ಲು ಇದ್ದೇ ಇದೆ, ಈ ಸಲ ಆಪರೇಷನ್ ಆದ್ಮೇಲೆ ನೋಡೋಣ. ಇವ್ರಿಗೂ ತಾತ್ಸಾರ. ಹೆಂಡತಿ ಹೇಳಿರುವಂತಹ ಮಾತನ್ನ ಅನುಸರಿಸಿದ್ರೆ ಇವರಿಗೆ ಒಳ್ಳೇದು, ಇವರ ಆರೋಗ್ಯಕ್ಕೆ ಒಳ್ಳೇದು. ಆದ್ರೆ ಇವರು ತಾತ್ಸಾರ ಮಾಡ್ತಾರೆ, ಇವತ್ತು ಕೊಡುತ್ತಷ್ಟೇ ಏನು ಸರಿ ಆಗೋದಿಲ್ಲ ಅಂತ. ಆದ್ರೆ ಇವ್ರು ಹೇಳ್ತಾರೆ, ಬೇಸರದಿಂದ ಕೀರ್ತಿ ಹೇಳಿ ಕರಗದೇ ಇರಬಹುದು, ಈಗಿನಿಂದಲೇ ಅಭ್ಯಾಸ ಮಾಡಿಕೋ. ಗದರಿದೆ ಕೆಲವು ವಿಚಾರಗಳನ್ನ ಹೆಂಡತಿ ಗಂಡನಿಗೆ ಗದರ್ಬೇಕಾಗುತ್ತೆ, ಗಂಡ ಹೆಂಡತಿಗೆ ಗದರ್ಬೇಕಾಗುತ್ತೆ, ಮಕ್ಕಳ ಮೇಲೆ ಗದರ್ಬೇಕಾಗುತ್ತೆ. ಯಾಕೆಂದ್ರೆ ಮನೆಯಲ್ಲಿನ ವಾತಾವರಣ ಹಂಗಿರುತ್ತೆ. ತಪ್ಪು ಯಾರು ಮಾಡ್ತಾರೋ ಅವ್ರನ್ನ ಬೈಬೇಕಾಗುತ್ತೆ, ತಿದ್ದಿ ಬುದ್ಧಿ ಹೇಳ್ಬೇಕಾಗುತ್ತೆ, ಇಲ್ಲವೇ ಆ ತಪ್ಪು ನಿರಂತರವಾಗಿ ಮುಂದುವರಿತಾ ಇರುತ್ತೆ. ಹಾಗಾಗಿ ಕೀರ್ತಿ, ನೀನು ಹಠ ಮಾಡಬೇಡ, ಹೇಳ್ದಷ್ಟು ಕೇಳು, ಹೆಚ್ಚು ನೀರು ಕುಡಿ, ಕಿಡ್ನಿ ಸ್ಟೋನ್ ನಿಂದ ದೂರ ಇರು, ಈಗಿನಿಂದನೇ ಅಭ್ಯಾಸ ಮಾಡು. ಇವತ್ತೇ ಕರಗದೇ ಇದ್ರೂ ಪರವಾಗಿಲ್ಲ, ಆ ಅಭ್ಯಾಸ ಅಂತೂ ಆಗ್ಲೇಬೇಕಲ್ಲ ಅಂತ ಸ್ವಲ್ಪ ಜೋರ್ ಮಾಡಿ ಹೇಳ್ತಾರೆ. ಗದರಿದೆ, ಕೊಳದಪ್ಪಲೆ ನೀರು ತಂದು ಇಟ್ಟೆ, ಎಳನೀರು ಬಾರ್ಲಿ ವಾಟರ್ ಸುರಿದೆ. 2 ದಿನ ನೀರು ಕುಡಿದು ನೀರಿನಲ್ಲಿ ಕೀರ್ತಿ ತೇಲಿ ಮುಳುಗಿದರು. ಅವರು ನೀರು ಕುಡಿಸೋದು, ಎಳ್ನೀರು ಕುಡಿಸೋದು, ಬಾರ್ಲಿ ಕುಡಿಸೋದು, ಜ್ಯೂಸ್ ಕುಡಿಸೋದು, ಹೀಗೆ ನೀರನ್ನು ಜಾಸ್ತಿ ಹೆಚ್ಚು ಕುಡಿಸಿ ಅವರಿಗೆ ಅಭ್ಯಾಸ ಮಾಡಿಸಿದ್ರು. ಕೀರ್ತಿ ಅವರು ನೀರಿನಲ್ಲೇ ತೇಲಿದ್ರಂತೆ, ಅಷ್ಟು ಹೆಚ್ಚು ಕುಡಿದ್ರು ಅಂತ ಅಷ್ಟೇ. ಆಪರೇಷನ್ ದಿನ ಬಂದು ಆಸ್ಪತ್ರೆಗೆ ಅಡ್ಮಿಷನ್ ಆದ್ರು. ಆಸ್ಪತ್ರೆಗೆ ಆಪರೇಷನ್ ಮಾಡಬೇಕು, 8 ಮಿಲಿಮೀಟರ್ ಕಲ್ಲಿದೆ, ಆಪರೇಷನ್ ಮಾಡಬೇಕು ಅಂತ. ಇನ್ನೇನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಬೇಕು. ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲು ಸೋನೋಗ್ರಫಿ ರೂಮ್ಗೆ ಕರೆದೊಯ್ದರು. ಮತ್ತೆ ಕಿಡ್ನಿ ಕಲ್ಲು ಇದೆಯಾ, ಯಾವ ಜಾಗದಲ್ಲಿದೆ ಅಂತ ಪತ್ತೆ ಹಚ್ಚಲಿಕ್ಕೆ ಸೋನೋಗ್ರಫಿ ಮಾಡಲಿಕ್ಕೆ ರೂಮಿಗೆ ಕರೆದೊಯ್ತಾರೆ. ಹುಡುಕಿದರು, ಎಲ್ಲಿ ಮೂತ್ರಪಿಂಡದ ಕಲ್ಲು ಕಾಣಲೇ ಇಲ್ಲ. 2 ದಿನದಲ್ಲಿ ಮಗೆದು ಸುರಿದು ಕುಡಿದ ನೀರಿನಲ್ಲೆಲ್ಲೋ ಕರಗಿ ಹೋಗಿತ್ತು. ಕೆಲವರಿಗೆ ಕಲ್ಲುಗಳು ಒಡೆದು ಮೂತ್ರದಲ್ಲೇ ಹೊರಗೆ ಹೋಗ್ತವೆ. ಜೋರಾಗಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಅದರಲ್ಲೇ ಕಲ್ಲಿನ ಚೂರುಗಳು ಹೋಗ್ತವೆ. ಇವರು ಹೆಚ್ಚು ಎಳ್ನೀರು, ನೀರು, ಜ್ಯೂಸು, ಬಾರ್ಲಿ, ಹಾಲು ಎಲ್ಲ ಕುಡಿದು ಹೆಚ್ಚು ಕುಡಿದಿದ್ರಿಂದ ಅವರ ಕಲ್ಲು ಚೆದರಿ ಹೋಗಿದೆ. ಸೋನೋಗ್ರಫಿ ಮಾಡ್ತಾರೆ, ಆವಾಗ ಕಲ್ಲಿಲ್ಲ. ಹಾಗಾಗಿ ಸೋನೋಗ್ರಫಿ ರೂಮ್ಗೆ ಕರೆದೊಯ್ದರು. ಹುಡುಕಿದರು, ಎಲ್ಲಿ ಮೂತ್ರಪಿಂಡದ ಕಲ್ಲು ಕಾಣಲೇ ಇಲ್ಲ. 2 ದಿನದಲ್ಲಿ ಮುಗಿದು ಸುರಿದು ಕುಡಿದ ನೀರಿನಲ್ಲೆಲ್ಲೋ ಕರಗಿ ಹೋಗಿತ್ತು. ಅಂದಿನಿಂದ ನೀರಿನ ಹಿರಿಮೆ ನಮ್ಮ ಸಲಹೆ ಮಹಿಮೆ ರಿತಪತಿ. ನೀರು ಕುಡಿದು ಇಲ್ಲಿಯವರೆಗೂ ಮತ್ತೆ ಹೊಟ್ಟೆ ನೋವು ಎಂದಿಲ್ಲ. ಆಯ್ಕೆ ನಮ್ಮ ಕೈಯಲ್ಲಿದೆ. ವಿದ್ಯಾರ್ಥಿಗಳೇ, ನನಗನ್ಸುತ್ತೆ ಯಾವುದೋ ಗದ್ಯ ಭಾಗವನ್ನು ಪದ್ಯ ಭಾಗವನ್ನು ಕೇಳ್ತೀವಿ ಅಂತಂದ್ರೆ ಕೇಳ್ತೀವಿ, ಆದ್ರೆ ಅದು ಹಳೆಯದು. ಇದು ಪ್ರಸ್ತುತ ವಿಚಾರ, ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಇಂತಹ ಲೇಖನಗಳನ್ನು ನಾವು ಓದಬೇಕು. ಪ್ರತಿನಿತ್ಯ ಬರೀ ಪಠ್ಯಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ಬುದ್ಧಿಕೋಶ, ಭಾವಕೋಶ ಪದ ಸಂಪತ್ತು ಹೆಚ್ಚಾಗೋದಿಲ್ಲ. ಪತ್ರಿಕೆಗಳನ್ನು ಓದಬೇಕು, ದೂರದರ್ಶನಗಳನ್ನು ನೋಡಬೇಕು, ಅಗತ್ಯಕ್ಕೆ ತಕ್ಕಷ್ಟು ನೋಡಬೇಕು. ಇದು ನಮ್ಮ ಆರೋಗ್ಯಕ್ಕೆ ಬೇಕು. ಹಾಗಾಗಿ ಇಂತಹ ವಿಚಾರಗಳನ್ನು ನಾವು ನಮ್ಮ ದ್ವಿತೀಯ PUCಗೆ ಇಟ್ಟಿರುವಂಥದ್ದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಇದನ್ನು ಒಮ್ಮೆ ಓದ್ತೀನಿ, ಮತ್ತೊಂದ್ಸಲ ಪುನಃ ಗಟ್ಟಿ ಓದನ್ನು ಓದ್ತೇನೆ. ಆನಂತರ ಮುಂದಿನ ತರಗತಿಯಲ್ಲಿ ನೋಡೋಣ. ಏನ್ ಮಾಡಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ, ಎಂದಾಗಲ್ಲ ನನಗೆ ರೇಗಿ ಹೋಗುತ್ತದೆ.
ನಿಜ, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು, ಆದರೆ ಪ್ರಯತ್ನಿಸಬಹುದಲ್ಲ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? 4 ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಸಕುಟುಂಬ ಸಮೇತಳಾಗಿ ಹೋಗಿದ್ದೆ. ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಳವಷ್ಟೆಯ ನೋವು. ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬಟ್ಟಿಯವರೆಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡತೊಡಗಿದರು. ಮಿಷನ್ ಆಸ್ಪತ್ರೆಗೆ ಓಡಿದ್ದಾಯಿತು. ಸೋನೋಗ್ರಫಿ ಮಾಡಿ 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲಿದೆ ಎಂದು ತಿಳಿಸಿದರು. 2 ದಿನದ ಅನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಯಿತು. ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳುಹಿಸಿದರು. ಮಾತ್ರೆ ತೆಗೆದುಕೊಂಡು ನನ್ನವರು ಮಲಗಿದರಂತೆ. ನಾನು ಮನೆಯಿಂದ ಹೊರಬಿದ್ದೆ. ಆ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಿತ್ತು. ಅಯ್ಯೋ, ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಇಲ್ಲ. ಅವರವರ ಅದೃಷ್ಟ. ಇಂಥ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ. ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತೋ ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಆಗಿತ್ತು ಎಂದು ಹೇಳಿ ಅವರ ಮನೆಗೆ ಹೋದೆ. ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದ್ದೆ. ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದೆ. ಅವರು ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ. ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂದಿರುಗಿ ಬರುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು. ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ತಿಳಿದುಬಂತು. ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು. ವೈದ್ಯರು ಹೇಳಿದ್ದ ಕೆಲವು ಆಹಾರದ ಬದಲಾವಣೆಯನ್ನು ಜಾರಿಗೆ ತಂದರು. ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ. ಮೂಲೆ ಮನೆ ಮುದ್ದೇಗೌಡರಿಗೆ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದೆ. ಓಹೋ, ಈಗದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದರು. 2 ದೊಡ್ಡದಾಗಿ ಕೊಯ್ದ ಗಾಯದ ಗುರುತು, 2 ಸಣ್ಣದು. ಮೊದಲೆಲ್ಲ ಹೀಗೆ ಕತ್ತರಿಸುತ್ತಿದ್ದರು, ಈಗ ನೋಡಿ ಲೇಸರ್ ಬಂದು ತುಂಬಾ ಸುಲಭ ಹೇಳಿದರು. ಅಲ್ಲ, ಅಷ್ಟು ಬಾರಿ ಕನ್ಫರ್ಮ್ ಆಯ್ತಾ ಕೇಳಿದೆ. ಅಯ್ಯೋ, ಒಮ್ಮೆ ಬಂದ ಮೇಲೆ ಆಗ್ತಾನೆ ಇರುತ್ತೆ, ಏನ್ ಮಾಡಕ್ಕಾಗುತ್ತೆ, ಉದಾಸೀನತೆ ಹೇಳಿದರು. ನೀರು ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತಾರೆ. ನಾನು ಹೇಳಿದೆ, ಅಯ್ಯೋ ಅದೆಲ್ಲ ಪತ್ತೆ ಯಾರು ಮಾಡಕ್ಕಾಗುತ್ತೆ, ಬಾಟ್ ತಿನ್ಬೇಡಿ, ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ, ಸದಾ ನೀರು ಕುಡಿರಿ ಅಂತಾರೆ. ಅದೆಲ್ಲ ಆಗೋಣ ಅಂತಲ್ಲ ಬಿಡಿ ಎಂದು ತಲೆ ಕೊಡುವಿದರು. ಹಿಂತಿರುಗಿ ಬಂದು ಕೀರ್ತಿಗೆ ಹೇಳಿದೆ, ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಏನೂ ಮಾಡದೆ ಮುದ್ದೇಗೌಡರ ತರಹ 2 ವರ್ಷಕ್ಕೆ ಆಪರೇಷನ್ ಮಾಡಿಸಿಕೊಳ್ಳೋದು, ಇಲ್ಲ ಕಮಲಮ್ಮ ಮೇಡಮ್ ತರಹ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು, ಮಳದುದ್ದ ಪಂಜಾಬಿ ನೋಟದಲ್ಲಿ ಹಾಲು ಕುಡಿಯೋದು ಕಡಿಮೆ ಮಾಡಿ 8 ಮಿಲಿಮೀಟರ್ ಕಲ್ಲು ಬರುವುದು ಕಷ್ಟ. ಆದ್ರೆ ಇದೇ ಮೊದಲ ಮತ್ತು ಕೊನೆಯ ಆಪರೇಷನ್ ಆಗಬೇಕು. ಈಗಿಂದ ನೀರು ಕುಡಿಯೋಕೆ ಶುರು ಮಾಡೋಣ, ಎಳನೀರು ತರ್ತೀನಿ ಎಂದು ಹೊರಟೆ. ಅದೆಲ್ಲ ಆಮೇಲೆ ಆರಂಭಿಸೋಣ, ಈಗ ಕುಡಿದ ತಕ್ಷಣ ಕಲ್ಲೇನು ಕರಗೋಲ್ಲ, ಬೇಸರದಿಂದ ಕೀರ್ತಿ ಹೇಳಿದರು. ಕರಗದೆ ಇರಬಹುದು, ಈಗಿನಿಂದಲೇ ಅಭ್ಯಾಸ ಮಾಡಿಕೊ, ಗದರಿದೆ. ಕೊಳಗತ್ತಲೆ ನೀರು ತಂದು ಇಟ್ಟೆ, ಎಳನೀರು ಬಾರ್ಲಿ ವಾಟರ್ ಸುರಿದೆ. 2 ದಿನ ನೀರು ಕುಡಿದು ನೀರಿನಲ್ಲಿ ಕೀರ್ತಿ ತೇಲಿ ಮುಳುಗಿದ್ದರು. ಆಪರೇಷನ್ ದಿನ ಬಂತು. ಆಸ್ಪತ್ರೆಗೆ ಅಡ್ಮಿಟ್ ಆಗುತ್ತಾಯಿತು. ಇನ್ನೇನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಬೇಕು. ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲು ಸೋನೋಗ್ರಫಿ ರೂಮ್ಗೆ ಕರೆದೊಯ್ದರು. ಹುಡುಕಿದರು, ಎಲ್ಲಿ ಮೂತ್ರಪಿಂಡದ ಕಲ್ಲು ಕಾಣಲೇ ಇಲ್ಲ. 2 ದಿನದಲ್ಲಿ ಮೊಗೆದು ಸುರಿದು ಕುಡಿದ ನೀರಿನಲ್ಲೆಲ್ಲೋ ಕರಗಿ ಹೋಗಿತ್ತು. ಆದ್ದರಿಂದ ನೀರಿನ ಮಹಿಮೆ, ನನ್ನ ಸಲಹೆಯ ಮಹಿಮೆ ಅರಿತ ಪತಿ ನೀರು ಕುಡಿದು ಇಲ್ಲಿಯವರೆಗೂ ಮತ್ತೆ ಹೊಟ್ಟೆ ನೋವು ಎಂದಿಲ್ಲ. ಆಯ್ಕೆ ನಮ್ಮ ಕೈಯಲ್ಲಿದೆ. ಒಂದು ಚಿಕ್ಕ ನೀತಿ ಪಾಠ ಇದೆ, ಪ್ರತಿಯೊಬ್ಬರು ಇದನ್ನು ಅಳವಡಿಸಿಕೊಳ್ಬೇಕು. ಇದರಿಂದ ಒಂದು ಪಾಠವನ್ನು ಕಲಿಬೇಕು. ಹೆಚ್ಚು ನೀರು ಕುಡಿಬೇಕು, ಕಿಡ್ನಿ ಸ್ಟೋನ್ ನಿಂದ ದೂರ ಇರಬಹುದು. ನಮ್ಮ ಆರೋಗ್ಯದ ಬಗ್ಗೆ ನೇಮಿಚಂದ್ರ ಅವರು ಕೊಟ್ಟಿರುವಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಲಹೆ. ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಇದರ ಮುಂದುವರಿದ ಭಾಗ ನೋಡೋಣ. ಇಲ್ಲಿವರೆಗೂ ಪಾಠ ಕೇಳುತ್ತಿದ್ದ ಎಲ್ಲರಿಗೂ ಧನ್ಯವಾದ.